ಈ ವೃದ್ಧಾಶ್ರಮಗಳು ಹ್ಮ್ ಆಮೇಲೆ ಅನಾಥಾಶ್ರಮ ಓಕೆ, ವೃದ್ಧಾಶ್ರಮಗಳು ಜಾಸ್ತಿ ಆಗ್ತಿದೆ. ವಯಸ್ಸಾಗಿರೋ ಕಾಲಕ್ಕೆ ತಂದೆ ತಾಯಿಯರನ್ನ ಒಂದು ವೃದ್ಧಾಶ್ರಮಗಳಿಗೆ ಸೇರಿಸೋದು, ಇಂಥದರ ಕಲ್ಚರ್ ಇಂಥದ್ರೆಲ್ಲದ್ರ ನಡುವೆ ನೀವು ನಿಮ್ಮ ಎಲ್ಲ ಪ್ರತಿಯೊಂದನ್ನು ತ್ಯಾಗ ಮಾಡಿದ್ರಿ. ಮದುವೆ ಆಗ್ಲಿಲ್ಲ, ಬ್ರಹ್ಮಚರ್ಯತನದಲ್ಲೇ ಇದ್ದೀರಾ, ತಾಯಿಯನ್ನ ನೋಡ್ಕೊಳ್ಳೋದಕ್ಕೋಸ್ಕರ. ಸೊ ಈ ರೀಸೆಂಟ್ ಸೊಸೈಟಿಗೆ ನೀವೇನ್ ಮೆಸೇಜ್ ಕೊಡಕ್ ಇಷ್ಟಪಡ್ತೀರಾ? ಅಲ್ಲ, ಮೆಸೇಜ್ ಅನ್ನೋದಕ್ಕಿಂತನೂ ಏನು ಅಂತಂದ್ರೆ, ಯಾವತ್ತು ತಂದೆ ತಾಯಿಗಳೇನು ಅಂದ್ರೆ ಅವ್ರು ಮಾತಾಡೋ ದೇವ್ರು, ಅವರು ಸಾಕ್ಷಾತ್ ನಮ್ಮ ಜೊತೆ ವಾಸ ಮಾಡೋ ದೇವ್ರವ್ರು. ಯಾಕಂದ್ರೆ ಒಂದ್ ತಂದೆ ತಾಯಿ ಚಿಕ್ಕ ವಯಸ್ಸಿಂದ ಎಷ್ಟು ಕಷ್ಟಪಟ್ಟಿರ್ತಾರೆ ಮಕ್ಕಳಿಗೋಸ್ಕರ ಅಂತ. ಈಗ ಒಂದು ತಾಯಿ ಮದುವೆ ಆಗ್ತಿದ್ದಂಗೆನೆ, ಅಂದ್ರೆ ಅವರು ಮದುವೆ ಆಗೋದ್ರ ಹಿಂದೆನೂ ತ್ಯಾಗ ಇದೆ ಬಿಡಿ. ಯಾಕೆಂದ್ರೆ ಎಲ್ಲೋ ಹುಟ್ಟಿ ಎಲ್ಲೋ ಬೆಳೆದ ಒಂದು ಹೆಣ್ಮಗುನ, ಹಿಂದಿನ ಕಾಲದಲ್ಲ, ಈಗೇನೋ ಎಲ್ಲ ಸ್ವಲ್ಪ ಕಮ್ಯುನಿಕೇಶನ್ ಚೆನ್ನಾಗಿರುತ್ತೆ, ಆತರ ಫೀಲ್. ಹಿಂದಿನ ಕಾಲದಲ್ಲಿ ಎಲ್ಲೋ ಹುಟ್ಟಿ ಎಲ್ಲಿ ಬೆಳೆದಿರೋ ಒಂದು ಹೆಣ್ಮಗುನ ಮದುವೆ ಕೊಟ್ಬಿಟ್ಟು ಕೊಟ್ಟೆಣ್ಣು ಕುಲಕ್ ಹೊರಗೆ ಅಂತ ಇಟ್ಬಿಡೋರು. ಆ ಹುಡುಗಿ ಎಷ್ಟು ಕಲ್ಚರಲ್ ಶಾಕ್ ಆಗೋದು. ಯಾರನೋ ಅಣ್ಣ ತಮ್ಮ ಅಪ್ಪ ಅಮ್ಮ ಅನ್ಕೊಂಡ್ ಬೆಳೆದದ್ ಹುಡುಗಿ ಇದ್ದಕ್ಕಿದಂಗೆ ಇನ್ನೊಂದ್ ಮನೆ ಕೊಟ್ಟೋಗ್ಬೇಕು, ಅಲ್ಲೆಲ್ಲ ಮತ್ತೆ ಹೊಸದು, ಎಷ್ಟು ತ್ಯಾಗ ಇರುತ್ತೆ. ಮತ್ತೆ ಅಂತ ಸಂದರ್ಭದಲ್ಲಿ ಮದುವೆ ಆಗಿ ಗಂಡನ ಜೊತೆ ಹೊಂದ್ಕೊಂಡು ಆ ಗರ್ಭವತಿ ಆದಾಗ ಎಷ್ಟು ನೂರಾರು ದೇವರುಗಳಿಗೆ ಹರಕೆ ಹೊತ್ಕೋತಾಳೆ. ಯಾಕೆಂದ್ರೆ ತಾಯಿ ಯಾವಾಗ್ಲೂ ಹೆಣ್ಣಿಗೆ ಒಂದು ಪೂರ್ಣತ್ವ ಬರೋದು ಆಕೆ ತಾಯಿ ಆದಾಗ ಅಂತ ಒಂದು ನಮ್ಮ ಶಾಸ್ತ್ರ ಸಮಾಜ ಒಂದು ಇದು ಮಾಡ್ಬಿಟ್ಟಿದೆ. ಮಗು ತಾನು ಗರ್ಭವತಿ ಆಯ್ತಿದ್ದಂಗೆನೆ 108 ದೇವರಿಗೆ ಹರಕೆ ಹೊತ್ಕೋತಾಳೆ, ದೇವಸ್ಥಾನಗಳಿಗೆ ತಿರುಗ್ತಾಳೆ. ಎಷ್ಟು ತ್ಯಾಗ ಮಾಡಿ ತಾನು ಇಷ್ಟಪಟ್ಟು ಏನೇನ್ ತಿಂತಾರೋ ಅದನ್ನೆಲ್ಲ ಬಿಟ್ಬಿಡ್ತಾರೆ. ಯಾಕೆಂದ್ರೆ ಅಯ್ಯೋ ಮಗು ಹೊಟ್ಟೆಲ್ ಮಗು ಬೆಳೀತಾ ಇದೆಪ್ಪ, ಅದಕ್ಕೇನು ತೊಂದರೆ ಆಗ್ಬಾರ್ದು ಅಂತ. ಮತ್ತೆ ಅದಾದ್ಮೇಲೂ ಕೂಡ ಅಷ್ಟೇ, ನವಮಾಸಗಳು ಒಂದೊಂದು ಹೆಜ್ಜೆ ಇಡಬೇಕಾದ್ರೆ ಎಷ್ಟು ಅಳದು ಸುರಿದು ಎಷ್ಟು ಅಯ್ಯೋ ಎಲ್ಲಿ ಒಂದ್ ಜೋರಾಗಿ ಹೆಜ್ಜೆ ಹಾಕಿದ್ರೆ ಹೊಟ್ಟೆಲಿರೋ ಮಗುಗ್ ತೊಂದರೆ ಆಗತ್ತೆ ಅಂತ ಎಷ್ಟು ಜೋಪಾನವಾಗಿ ಜತನವಾಗಿ ನಮ್ಮನ್ನು ಕಾಪಾಡ್ತಾಳೆ. ಕಾಪಾಡಿ ಪ್ರಸವ ವೇದನೆ ಅನ್ನೋದು ಗೊತ್ತೇ ಇದೆ. ಹೆರಿಗೆ ಆಗ್ಬೇಕಾದ್ರೆ ಒಂದು ಹೆಣ್ಣು ಸತ್ತು ಹುಟ್ಟದಂಗೆ, ಅದು ಪುನರ್ಜನ್ಮ. ಅದು ಇಷ್ಟೆಲ್ಲ ರಿಸ್ಕ್ ತಗೊಂಡು ನಮ್ಗೆ ಆ ಒಂದು ನೋವನ್ನ ತಿಂದು ನಮಗೆ ಜನ್ಮ ಕೊಟ್ಟು ಈ ಭೂಮಿಗೆ ನಮ್ಮನ್ನ ಕರ್ಕೊಂಡ್ ಬಂದ್ಮೇಲೆ ಪಿಳಿ ಕಣ್ ಬಿಟ್ಕೊಂಡು ನೋಡ್ತಾ ಇರ್ತೀವಿ. ಫಸ್ಟ್ ಅವಾಗ ನಾವು ನಮ್ಮ ತಾಯಿ ನನ್ನ ಕೈ ಹಿಡ್ಕೋತಾಳೆ, ಮಕ್ಳುಗಳಿಗೆ ನಿಮ್ ಪಾಲಿಗೆ ನಾನಿದ್ದೀನಿ. ಬೇಗ ಅಮ್ಮ ಬಂದು ಹೇಳಿದಾಗ್ಲೇ ಇದು ಅಪ್ಪ ಅಥವಾ ಇನ್ನೇ ಪರಿಚಯ ಮಾಡಿಕೊಟ್ಟಾಗ್ಲೇ ಗೊತ್ತಾಗೋದು. ಮತ್ತೆ ಅದಾದ್ಮೇಲೂ ಕೂಡ ಅಷ್ಟೇನೆ, ಆ ಬಾಣಂತನ ಇದ್ರಲ್ಲೆಲ್ಲ ಎಷ್ಟೋ ಪಥ್ಯಗಳಿರುತ್ತೆ. ಅದೆಲ್ಲ ಆಗಿ ಮಕ್ಳುಗಳು ಮತ್ತೆ ಎಷ್ಟು ನಿದ್ರಾಹೀನ ರಾತ್ರಿಗಳನ್ನ ನಮಗೋಸ್ಕರ ಕಳೀತಾಳೆ ತಾಯಿ. ಒಂದ್ ಮಗುನ ಸಾಕ್ ಬೆಳೆಸೋದು ದೊಡ್ಡದ್ ಮಾಡೋದು ಅಂದ್ರೆ ಅದರಿಂದ ಏನೇನ್ ತ್ಯಾಗ ಇರುತ್ತೆ, ಎಷ್ಟು ನಿದ್ರಾಹೀನ. ಯಾಕೆಂದ್ರೆ ಮಗು ಪಿಳಿಪಿಳಿಗೆ ಯಾವಾಗ್ಲೋ ನಿದ್ದೆ ಮಾಡುತ್ತೆ, ಯಾವಾಗ್ಲೋ ಇದ್ ಮಾಡುತ್ತೆ, ತಾಯಿಗೆ ನಿದ್ದೆನೇ ಇರಲ್ಲ ಸರಿಯಾಗಿ. ಮತ್ತೆ ನಮ್ಮ ಮಲಮೂತ್ರಾದಿಗಳನ್ನ ತೆಗೆದು, ಈಗ ಮಗುಗ್ ಸ್ನಾನ ಮಾಡಿಸಿ ಪೌಡರ್ ಹಾಕಿ ಕಪ್ಪಿಟ್ಟಿರ್ತೀವಿ, ಮಗು ಮೂತ್ರ ಮಾಡ್ಕೊಂಡ್ಬಿಡುತ್ತೆ. ಒದ್ದೇ ಜಾಗದಲ್ಲಿ ತಾನ್ ಮಲ್ಕೊಂಡು ಬೆಚ್ಚಗಿರೋ ಜಾಗದಲ್ಲಿ ತಾಯಿ ನಮ್ಮನ್ನ ಮಲಗಿಸ್ತಾಳೆ. ಈ ತರ ಸುಮಾರು ಮಕ್ಳುಗಳಿಗೆಲ್ಲ ನೋಡಿ, ನಾವೇನು ಜಿರಾಫೆ ಮರಿಗಳಾದ್ರೆ ತಾಯಿ ಗರ್ಭದಿಂದ ಈಚೆ ಬಂದ ತಕ್ಷಣ ಅರ್ಧ ಗಂಟೆಲಿ ಓಡಕ್ ಶುರು ಮಾಡ್ಬಿಡುತ್ತೆ. ಹಸು ಕರು ಹಾಕುತ್ತಲ್ಲ, ನಿಮ್ಗೆ ಗೊತ್ತಿರುತ್ತಲ್ಲ, ಪುಟ್ ಹೆಜ್ಜೆ ಇಟ್ಕೊಂಡು ಅರ್ಧ ಗಂಟೆಲಿ ನಡಿಯಕ್ ಶುರು ಮಾಡ್ಬಿಡುತ್ತೆ. ನಾವೆಲ್ಲ ಮನುಷ್ಯರು ಟರ್ನ್ ಆಗೋಕೆ 5-6 ತಿಂಗಳು ಬರೀ ಒಂದ್ ಮಗ್ಳು ಬದಲ್ಸೋಕೆ. ಮತ್ತೆ ನೆಲದಲ್ಲೇ ಈಜ್ತವೆ, ಹೊಸಲು ದಾಟ್ತವೆ. ಜಾನಪದದಲ್ಲಂತೂ ಹೊಸಲು ದಾಟದೇ ಒಂದ್ ಹಬ್ಬ. ಕೂತ್ಕೊಂಡು ಗೋಡೆ ಹಿಡ್ಕೊಂಡು ನಿಂತ್ಕೊಂಡು ನಡೆದು ಒಂದ್ ಪುಟ್ ಹೆಜ್ಜೆ ಇಟ್ಟು ಬಾಯಿ ತುಂಬಾ ಅಮ್ಮ ಅಂತ ಕರೆದಾಗ ಆ ತಾಯಿ ಜೀವ ಎಷ್ಟು ಸಂತೋಷ ಪಟ್ಟಿರುತ್ತೆ. ಹಾಗಾಗಿ ಇಷ್ಟೆಲ್ಲ ತ್ಯಾಗಗಳನ್ನ ಮಾಡಿ ತಾಯಿ ತಂದೆ ನಮ್ಗೆಲ್ಲ ಒಂದು ಪ್ರತಿಯೊಂದು ಹಂತದಲ್ಲೂ ನಮಗ್ ಸಪೋರ್ಟ್ ಮಾಡಿ ಒಂದ್ ಒಳ್ಳೆ ಲೈಫ್ ಕೊಟ್ಟ ಮೇಲೆ ನಾವು ತಂದೆ ತಾಯಿನ ವಯಸ್ಸಾದ ಕಾಲದಲ್ಲಿ ಯಾವ ತರ ನೋಡ್ಕೋಬೇಕು, ಇದು ಪ್ರಶ್ನೆ. ಇಲ್ಲಿ ಶಿಕ್ಷಣ ಇರೋದು. ಈ ಲೌಕಿಕ ಶಿಕ್ಷಣ ಏನ್ ಮಾಡಿದ್ರು ಪ್ರಯೋಜನ ಇಲ್ಲ, ಅದೆಲ್ಲ ಹೊಟ್ಟೆಪಾಡನ್ ಶಿಕ್ಷಣ, ನೌಕರಿಗೆ ಸ್ಟೇಟಸ್ಗೆ ಇನ್ನೊಂದು. ಬಟ್ ಅದ ಹೆತ್ತ ತಂದೆ ತಾಯಿಗಳನ್ನ ಯಾವ ತರ ವಯಸ್ಸಾದ ಕಾಲದಲ್ಲಿ ನೋಡ್ಕೋಬೇಕು ಅನ್ನೋದು ನಿಜವಾದ ಶಿಕ್ಷಣ. ನಿಜವಾದ ಸುಸಂಸ್ಕೃತ ವ್ಯಕ್ತಿ, ನಿಜವಾದ ಶಿಕ್ಷಣ ಪಡ್ಕೊಂಡಿರೋರಿಗೆ ಅಲ್ಲಿ ಕರಳು ಚುರು ಅನ್ನತ್ತೆ. ಇಷ್ಟೆಲ್ಲ ತಂದೆ ತಾಯಿನ ಪ್ರಯೋಜನ ಪಡ್ಕೊಂಡಿದೀವಪ್ಪ, ಈ ವಯಸ್ಸಿನ ಕಾಲದಲ್ಲಿ ನಾವು ಯಾವ ತರ ನೋಡ್ಕೋಬೇಕು ತಾಯಿ ತಂದೆನ ಅಂತ ನಾವು ಅದನ್ನ ಯೋಚನೆ ಮಾಡ್ಬೇಕು. ಹಂಗಾಗಿ ಏನ್ ಹೇಳೋದು ಅಂತಂದ್ರೆ, ಅವ್ರು ಬದುಕಿದ್ದಾಗ ಅವ್ರ ಸೇವೆ ಮಾಡ್ಬೇಕು.
ಎಸ್ಪೆಷಲಿ ಇಷ್ಟೆಲ್ಲ ತ್ಯಾಗ ಮಾಡಿ ನಮಗೊಂದು ಒಳ್ಳೆ ಲೈಫ್ ಕೊಟ್ಟು ಇವತ್ತಿನ ಎಲ್ಲ ಸುಸ್ಥಿತಿಗೆ ಕಾರಣನೇ ನಮ್ಮ ತಂದೆ ತಾಯಿಗಳು. ವಯಸ್ಸಾದ ಕಾಲದಲ್ಲಿ ಕಾಯ ವಾಚ ಮನ್ಸ ಅವ್ರ ಸೇವೆ ಮಾಡ್ಬೇಕು. ಬದುಕಿದ್ದಾಗ ಅವ್ರ ಸೇವೆ ಮಾಡ್ಬೇಕು. ಆಮೇಲೆ ಅವ್ರು ಹೋದ್ಮೇಲೆ ಒಂದು ಫೋಟೋಗೆ ಹೂನ ಹಾರ ಹಾಕ್ಬಿಟ್ಟು ಅದ್ರ ಮುಂದೆ ನಿತ್ಯ ಭಕ್ತಿ ಸಮರ್ಪಣೆ ಮಾಡಿ ಅಯ್ಯೋ ಊರವ್ರನ್ನೆಲ್ಲ ಕರೆದು 100 ಜನಕ್ಕೆ ಊಟ ಹಾಕಿ ನಮ್ಮ ಅಪ್ಪಂಗೆ ಇದಿಷ್ಟ ಆಯ್ತು, ನಮ್ಮ ತಾತಂಗೆ ಇದಿಷ್ಟ ಆಯ್ತು, ಅಥವಾ ನಮ್ಮ ಇನ್ಯಾರಿಗೋ ಇದಿಷ್ಟ ಆಯ್ತು ಅಂತ ಹೇಳಿ ಫೈನ್ ಅದನ್ನು ಮಾಡೋಣ. ಬಟ್ ಬದುಕಿದ್ದಾಗ ಅವ್ರಿಗೆ ತಿನ್ಸೋದು, ಅಮ್ಮ ನಮ್ ಕುಟುಂಬಕ್ಕೋಸ್ಕರ ನೀನ್ ಎಷ್ಟು ತ್ಯಾಗ ಮಾಡಿದ್ಯಮ್ಮ, ನಿನ್ ಕಂಡ್ರೆ ನನ್ಗೆ ಎಷ್ಟು ಇಷ್ಟ ಅಮ್ಮ ಅಂತ ಬದುಕಿದ್ದಾಗ ಹೇಳ್ಬೇಕು. ಅಮ್ಮ ನಿನ್ ಕಂಡ್ರೆ ನಂಗೆ ತುಂಬಾ ಇಷ್ಟ ಕಣಮ್ಮ, ಎಷ್ಟು ತ್ಯಾಗ ಮಾಡಿದ್ಯಮ್ಮ ನಮ್ ಫ್ಯಾಮಿಲಿಗೋಸ್ಕರ. ಆಮೇಲೆ ಫೋಟೋ ಮುಂದೆ ನೀವು ಚಂದನ ಕುಂಕುಮ ಇಟ್ಟು ಅದಕ್ಕೆ ನಿತ್ಯ ನೈವೇದ್ಯ ಮಾಡಿ ಏನ್ ಮಾಡಿದ್ರಿ, ಏನ್ ಪ್ರಯೋಜನ? ಯಾವತ್ತು ಬದುಕಿದ್ದಾಗ ತಂದೆ ತಾಯಿಗಳನ್ನ, ಎಸ್ಪೆಷಲಿ ವೃದ್ಧಾಪ್ಯದಲ್ಲಿ, ಯಾಕೆಂದ್ರೆ ಶರೀರದಲ್ಲಿ ಬಲ ಇದ್ದಾಗ ಯಾರ ಸಹಾಯ ಸಹಕಾರ ಬೇಕಾಗಲ್ಲ. ಅದೇ ವಯಸ್ಸಾದ ಕಾಲದಲ್ಲಿ ಅವಕ್ಕೆ ತಾನು ಹೆತ್ತು ಮಕ್ಕಳ 4 ಪ್ರೀತಿ ಮಾತೇ ಮುಖ್ಯ ಆಗುತ್ತೆ. ಆ ವಯಸ್ಸಲ್ಲಿ ಅವ್ರಿಗೆ ಚಿನ್ನ ಬೇಡ, ವಸ್ತು ಬೇಡ, ಬೇರೆ ಏನೇನು ಬೇಡ. ತಾನು ಹೆತ್ತು ಮಕ್ಕಳ 4 ಪ್ರೀತಿ ಮಾತು. ಅಮ್ಮ ಹೆಂಗಿದ್ಯಮ್ಮ, ನಿನ್ ಕಷ್ಟ ಏನು, ಸುಖ ಏನು, ನಿನ್ ಪಾಲಿಗೆ ನಾನಿದ್ದೀನಿ, ಯೋಚನೆ ಮಾಡ್ಬೇಡ. ಇಷ್ಟ ಅಂದ್ಬಿಟ್ರೆ ಇನ್ನೇನ್ ಬೇಕು ಅದಕ್ಕೆ? ಇದನ್ನು ನಾವು ಇದಕ್ಕೂ ದರಿದ್ರ 4 ಪ್ರೀತಿ ಮಾತುಗಳು ಒಂದು 10 ನಿಮಿಷ ಬೆಳಗ್ಗೆ 24 ಗಂಟೆಲಿ 23.5 ಗಂಟೆ ನಾವ್ ಏನ್ ಬೇಕಾದ್ರೂ ಮಾಡ್ಕೊಳ್ಳ. ನಮ್ ಜಾಬು, ನಮ್ ಕರಿಯರು, ನಮ್ ಬಿಸ್ನೆಸ್, ನಮ್ ಫ್ಯಾಮಿಲಿ ಏನ್ ಬೇಕಾದ್ರೂ ಮಾಡ್ಕೊಳ್ಳ. ಒಂದು 10 ನಿಮಿಷ ಬೆಳಗ್ಗೆ ಒಂದು 10 ನಿಮಿಷ, ಅಮ್ಮ ಏನಮ್ಮ ಇವತ್ತಿನ ದಿನ ಹೆಂಗಿತ್ತು, ನಿನ್ಗೇನು ಏನ್ ಬೇಕು, ಏನು ನಿನ್ಗೆ BP ಇದೆಯಾ, ಏನ್ BP ಮಾತ್ರ ಇದೆಯಾ, ಏನ್ ಬೇಕು ಅಷ್ಟೇ. ಅಂದ್ರೆ ಇವತ್ತು ಆಯ್ತಮ್ಮ ನಾವು ಹೊರಗಡೆ ಹೋಗ್ತಾ ಇದೀನಿ, ಏನಾರು ತಂದು ಕೊಡ್ತೀನಿ, ಹಣ್ಣು ತಂದು ಕೊಡ್ತೀನಿ. ಮತ್ತೆ ಎಲ್ಲ ನಿಮ್ ಕೆಲಸ ಮುಗಿಸ್ಕೊಂಡು ಮನೆಗ್ ಬಂದಾಗ, ಅಮ್ಮ ಇವತ್ತಿನ ದಿನ ಯಾವ ತರ ಆಯ್ತು, ಯಾಕೆ ಸಪ್ಪಗಿದ್ಯಾ, ಬಾ ಒಂದ್ 4 ಹೆಜ್ಜೆ ವಾಕ್ ಮಾಡೋಣ, ಬಾ ನನ್ ಜೊತೆ ಕೂತ್ಕೊ ಊಟ ಮಾಡೋಣ, ಇನ್ನೊಂಚೂರು ತಿನ್ನು, ಇನ್ನೊಂಚೂರು ಇದು. ಇದಕ್ಕೂ ದರಿದ್ರ ಬಂದಿದ್ಯಾ? ಬರೀ 10 ನಿಮಿಷ ಪ್ರೀತಿ ಮಾತು. ಅವ್ರು ಇಡೀ ದಿನ ಸುಖವಾಗಿರ್ತಾರಪ್ಪ, ನನ್ ಮಗ ನನ್ನ ಹತ್ರ ಯಾವ ತರ ಚೆನ್ನಾಗ್ ಮಾತಾಡ್ತಾನಪ್ಪ, ನನ್ ಮಕ್ಳು ಎಷ್ಟು ಪ್ರೀತಿ ತೋರಿಸ್ತಾರಪ್ಪ, ಎಷ್ಟು ಗಮನಿಸ್ಕೋತಾರಪ್ಪ. ಇಷ್ಟೇ ಮಾಡ್ಬೇಕಾಗಿರೋದು, ಇನ್ನೇನೂ ಇಲ್ಲ. ಇದೇನ್ ರಾಕೆಟ್ ಸೈನ್ಸ್ ಅಲ್ಲ, ಪ್ರತಿಯೊಬ್ಬರಿಗೂ ಗೊತ್ತಿದೆ. ನಾ ಹೇಳದ್ನಲ್ಲ, ಈ ಮಣ್ಣಲ್ಲಿ ಹುಟ್ಟಿರೋ ಪ್ರತಿಯೊಬ್ರು, ಈ ಮಣ್ಣೇ ಒಂದು ಪುಣ್ಯ ಭೂಮಿ. ಇಲ್ಲಿ ಎಲ್ಲಿ ಒಂದೊಂದು ಇಂಚಲ್ಲೂ ಸದ್ವಿಚಾರ, ಸತ್ಸಂಗ, ಏನು ಸುವಿಚಾರಗಳು, ಎಲ್ಲದಕ್ಕೂ ಒಳ್ಳೊಳ್ಳೆ ವಿಚಾರಗಳಿಗೆ ಯಾವ್ದಕ್ಕೂ ಕೊರತೆ ಇಲ್ಲ. ಇದನ್ನೆಲ್ಲ ನಮ್ಮ ಪೂರ್ವಿಕರು ನಮ್ಗೆ ಎಲ್ಲ ಹೇಳ್ಕೊಟ್ಟಿದ್ದಾರೆ. ಇವತ್ತಿನ ಜನ ಏನಾಗಿದ್ದಾರೆ ಅಂದ್ರೆ ಸ್ವಲ್ಪ ಆ ಕಡೆ ಗಮನ ವಹಿಸೋದು ಕಮ್ಮಿ ಆಗಿದೆ. ಹಂಗಾಗಿ ಎಲ್ಲ ಏನಿಲ್ಲ, ಕಾಯ ವಾಚ ಮನ್ಸ ಮನ್ಲೇ ಇರ್ಬೇಕು. ಈಗ ದಿನಕ್ಕೆ ಗಮನ ವಹಿಸದೇ ಇರೋಕೆ ಕಾರಣಗಳು ಏನೇನಾಗಿರ್ಬೋದು ಸರ್? ಇತ್ತೀಚೆಗೆ ಕಾರಣ ಏನಿಲ್ಲ, ಚಿಕ್ಕದ್ರಿಂದ ಕೊಟ್ಟಿಲ್ಲ ಅಷ್ಟೇ. ಚಿಕ್ಕದ್ರಿಂದ ಎಲ್ಲ ಈ ಮಣ್ಣಲ್ಲಿದೆ, ಮಕ್ಳಿಗೆ ಹೇಳ್ಕೊಡ್ಬೇಕು. ತಂದೆ ತಾಯಿ ದೇವ್ರು. ನಮ್ಮ ಮನೇಲಿ ಒಂದು ಚೂರು ನಮ್ಮ ಅಪ್ಪನ್ನ ಇರ್ರೆಸ್ಪೆಕ್ಟ್ ಮಾಡೋದು, ದೊಡ್ಡವ್ರನ್ನ ಇರ್ರೆಸ್ಪೆಕ್ಟ್ ಮಾಡಿದ್ರೆ ನಮ್ಮ ಮನೆ ಹಿರಿಯರು ಕೋಪಿಸ್ಕೊಂಡ್ಬಿಡೋರು. ಹಂಗಾಗಿ ನಮಗೆ ಚಿಕ್ಕದ್ರಿಂದ ಬಂತು ಅದು. ಏನು, ದೊಡ್ಡವ್ರನ್ನ ರೆಸ್ಪೆಕ್ಟ್ ಮಾಡ್ಬೇಕು, ಬೇರೆ ಏನಾರು ಇದ್ರೆ ಮಾತಾಡ್ಕೊಳ್ಳೋಣ. ಹಂಗಂತ ಜೀವನ ಅನ್ನೋದು ಯಾವಾಗ್ಲೂ ಹೂವಿನ ಹಾಸಿಗೆ ಆಗಿರಲ್ಲ. ಬರುತ್ತೆ ವಾದ ವಿವಾದಗಳು, ಚರ್ಚೆಗಳು, ಪ್ರಶ್ನೆ ಮಾಡೋದು. ಪ್ರಶ್ನೋಪನಿಷತ್ ಅಂತಾನೆ ನಮ್ ಶಾಸ್ತ್ರಗಳು ಹೇಳಿದೆ. ಪ್ರಶ್ನೆ ಮಾಡಿದಾಗ ಏನು ಒಪ್ಕೋಬೇಡ, ಮಾತಾಡೋಣ. ಅದೆಲ್ಲ ವಿಚಾರಗಳು, ಮಾತು, ಇನ್ನೊಂದು ವಾದ ವಿವಾದಗಳು, ಅದ್ರಲ್ಲಿ ಸ್ವಲ್ಪ ಆವೇಶಗಳು, ಪ್ರತಿಪಾದನೆಗಳು ಇವೆಲ್ಲ ಇರುತ್ತೆ. ಬಟ್ ಆದ್ರೆ ಕೊಡ್ಬೇಕು. ಮನೇಲಿ ವಯಸ್ಸಾದ ಮೇಲೆ ತಂದೆ ತಾಯಿಗಳನ್ನ ಯಾವ ತರ ನೋಡ್ಕೋಬೇಕು ಅನ್ನೋದ್ರ ಚಿಕ್ಕದ್ರಿಂದ ಕೊಟ್ಟಿದ್ರೆ ಮಕ್ಳುಗಳಿಗೆ ಬರುತ್ತೆ. ಯಾವತ್ತು ಈಗ ನಮ್ಮಲ್ಲೂ ಅಷ್ಟೇ, ನಮ್ಮಮ್ಮ ನಮ್ಮ ತಂದೆ ಬಗ್ಗೆ ಆಗ್ಲಿ ಅಥವಾ ಮನೆ ದೊಡ್ಡವ್ರ ಬಗ್ಗೆ ಆಗ್ಲಿ ಎಲ್ಲ ಅತ್ಯಂತ ಗೌರವ. ಒಂದು ದಿನ ಒಂದು ನೆಗೆಟಿವ್ ಮಾತಾಡಲ್ಲ. ಸೊ ಹಾಗಾಗಿ ಆಟೋಮೆಟಿಕ್ ಆಗಿ ಅದು ತಾನಾಗೆ ಗೌರವ ಬರುತ್ತೆ. ಸರ್ ಹೇಳ್ಕೊಡ್ಬೇಕು, ಚಿಕ್ಕದ್ರಿಂದ ಮನೇಲಿ ಹೇಳ್ಕೊಡ್ಬೇಕು. ತಂದೆ ತಾಯಿ ದೇವ್ರು, ತಂದೆ ತಾಯಿ ಇಷ್ಟೆಲ್ಲ ತ್ಯಾಗ ಮಾಡಿರ್ತಾರೆ, ಇಷ್ಟೆಲ್ಲ ಅವ್ರನ್ನ ನಾವು ರೆಸ್ಪೆಕ್ಟ್ ಮಾಡ್ಬೇಕು. ಎಸ್ಪೆಷಲಿ ವಯಸ್ಸಾದ ಕಾಲದಲ್ಲಿ ಅವ್ರಿಗೆ ಶಕ್ತಿ ಬಲ ಕಮ್ಮಿ ಆದ ಕಾಲದಲ್ಲಿ ನಾವು ಅವ್ರನ್ನ ಅವಮಾನ ಮಾಡಬಾರ್ದು, ಅವಮರ್ಯಾದೆ ಮಾಡಬಾರ್ದು, ಅತ್ಯಂತ ಗೌರವಯುತವಾಗಿ ನೋಡ್ಕೋಬೇಕು. ವಯಸ್ಸಾದ ಕಾಲದಲ್ಲಿ ಅವ್ರಿಗೆ ನಾವು ಶಕ್ತಿ ತುಂಬಬೇಕು. ನಾವು ಊರ್ಗೋಲಾಗಿರ್ಬೇಕು. ಸ್ವಂತ ಮಕ್ಕಳು ಯಾವ್ದೋ ಒಂದು ದೊಣ್ಣೆ ಕೊಟ್ಬಿಟ್ಟು ಅಥವಾ ಒಂದು ಕಟ್ಟಿಗೆ ಯಾವ್ದೋ ಒಂದು ಕೊಟ್ಬಿಟ್ಟು ಇದನ್ನು ಊರ್ಗೋಲಾಗಲ್ಲ. ನಾವು ಮಕ್ಕಳುಗಳು ಊರ್ಗೋಲಾಗಿ ನಿಂತ್ಕೋಬೇಕು. ಮಾರಲ್ ಸಪೋರ್ಟ್, ಅವ್ರ ವೃದ್ಧಾಪ್ಯಕ್ಕೆ ನಾವು ಶಕ್ತಿ ತುಂಬ. ಇದೆ ಅಷ್ಟೇ, ಇದೆ ವಿಚಾರ. ಸರ್ ಮದುವೆ ಆಗೋ ಯಾವ್ದಾರು ವಿಚಾರಧಾರೆಗಳು ನಿಮ್ ತಲೆಯಲ್ಲಿ? ಇಲ್ಲ ಇಲ್ಲ ಇಲ್ಲ, ನಾನು ನನ್ನ 21ನೇ ವಯಸ್ಸಿಗೆ ಡಿಸೈಡ್ ಮಾಡ್ಬಿಟ್ಟಿರೋದ. ನಾನು ಹೇಳದ್ನಲ್ಲ, 21ನೇ ವಯಸ್ಸಿಗೆ ನಾನು ಋಷಿ ಜೀವನಕ್ಕೆ ಬಂದ್ಬಿಟ್ಟೆ. ಹಾಗಾಗಿ ಮದುವೆ ಆಗಿದ್ವಿ ಆ ವಿಚಾರಗಳು ನಮ್ ತಲೆಯಲ್ಲೇ ಇಲ್ಲ. ನಾನು ನನ್ನ ಜೀವನನ ನಮ್ಮ ತಾಯಿ ಸೇವೆಗೋಸ್ಕರ ಮುಡುಪಾಗಿಟ್ಟಿನಿ. ಸರ್ ಮುಂದಿನ ದಿನಗಳಲ್ಲಿ ನಿಮ್ಮನ್ನ ಯಾರು ನೋಡ್ಕೋಬೇಕು? ಏನ್ ಬೇಕಾಗಿಲ್ಲ, ಪ್ರತಿಯೊಬ್ಬರು ಇರುತ್ತಲ್ಲ ಸರ್ ಇವಾಗ. ಅಲ್ಲ, ಎಲ್ಲರಿಗೂ ಇರುತ್ತೆ ಪುಟ. ಆದ್ರೆ ಏನು ಅಂದ್ರೆ ಜೀವನ ಅನ್ನೋದು ತಿರುಪತಿ ತಿಮ್ಮಪ್ಪನ ದೇವಸ್ಥಾನ ಅಲ್ಲ, ತಿರುಗಣಿ ಇದು.
ಈಗ ನಿಮಗೆ ತಿರುಪತಿಗೆ ಹೋಯ್ತು ಅಂದ್ರೆ ಏನು ಅಂದ್ರೆ ಅದೇ ಪುಷ್ಕರಿಣಿ, ಅದೇ ಶ್ರೀನಿವಾಸ, ಅದೇ ತಿಲಕ ಅಂದ್ರೆ ಮೂರ್ ನಾಮ ತಿರುಪತಿ ತರ, ಅದೇ ಬೋಳ್ತಲೆ, ಇಲ್ಲೆಲ್ಲ ಅಲ್ಲಿ ಒಂದೇ ತೆರನಾದ ಅನುಭವ ಇರುತ್ತೆ. ಅದೇ ಅನ್ನ ಪ್ರಸಾದ್, ಊಟದಾಲು ಆ ತರ ಇರುತ್ತೆ. ಬಟ್ ಬದುಕು ಅನ್ನೋದು ಡಿಫ್ರೆಂಟ್. ನಿಮ್ಮ ಜೀವನಕ್ಕಾಗಿರೋ ಅನುಭವ ಬೇರೆ, ನನ್ನ ಜೀವನಕ್ಕಾಗೋ ಅನುಭವ ಬೇರೆ, ಅಥವಾ ಇನ್ನೊಬ್ರು ಎಲ್ಲರಿಗೂ ಒಂದೇ ಅನ್ವಯ ಆಗಲ್ಲ. ಆ ವಾತಾವರಣ, ಆಯಾ ಸಂದರ್ಭಗಳು, ಆ ಸಂದರ್ಭದ ಅವಶ್ಯಕತೆಗಳು ಇದ್ರ ಮೇಲೆ ಲೈಫ್ ಅಲ್ಲಿ ನಿರ್ಧಾರ ಆಗುತ್ತೆ. ಎಲ್ಲಾರು ಮದುವೆ ಆದ ತಕ್ಷಣ ನಾನು ಆಗ್ಬೇಕು ಅಂತಲ್ಲ. ಸೊ ಅವ್ರವ್ರದೇ ಆದ ತ್ಯಾಗಗಳಿರುತ್ತೆ, ಅವ್ರವ್ರದೇ ಆದ ಒತ್ತಡಗಳಿರುತ್ತೆ, ಅನಿವಾರ್ಯತೆಗಳಿರುತ್ತೆ, ಜವಾಬ್ದಾರಿಗಳಿರುತ್ತೆ. ಹಾಗೆ ಒಬ್ರು ಮಾಡ್ದಂಗೆ ಇನ್ನೊಬ್ರು ಮಾಡ್ಬೇಕು ಅಂತಲ್ಲ. ಬಟ್ ಹಾರ್ಮ್ ಇರಬಾರ್ದು. ಈಗ ನಾನ್ ಮದುವೆ ಆಗದೆ ಇರೋದ್ರಿಂದ ಸಮಾಜಕ್ಕೆ ಏನಾದ್ರು ಹಾರ್ಮ್ ಇದೆಯಾ? ಏನಿಲ್ವಲ್ಲ. ಅದು ವೈಯಕ್ತಿಕ, ಅದು ಸರಿ ಫೈನ್. ಯಾಕೆ ಅಂದ್ರೆ ನಾ ಹೇಳದ್ನಲ್ಲ, ನಮ್ಮ ಮನೆಗೆ ನನ್ ಹಿರಿ ಸಂತಾನ ಆಗೋದ್ರಿಂದ ನಾನು ಆದರ್ಶವಾಗಿರ್ಬೇಕಾಗಿತ್ತು. ಹೇಳದ್ನಲ್ಲ, ಬಹುಜನರ ಒಳಿತಿಗಾಗಿ ಸ್ವಂತ ಸುಖನ ಯಾರು ತ್ಯಾಗ ಮಾಡ್ತಾನೋ ಅವರು ಮಹಾತ್ಮನ ಮೊದಲನೇ ಲಕ್ಷಣ ಅದು ಅನ್ನೋದು ಚಿಕ್ಕದ್ರಿಂದನೂ ನನಗೆ ಕಿವಿ ಮೇಲೆ ಬಿದ್ದಿತ್ತು. ಬಹುಜನರ ಒಳಿತಿಗಾಗಿ ಸ್ವಂತ ಸುಖನ ತ್ಯಾಗ ಮಾಡೋದು ಮಹಾತ್ಮನ ಮೊದಲನೇ ಲಕ್ಷಣ. ಹೀಗಾಗಿ ನಮ್ಗೇನು ಅಂದ್ರೆ ನಮ್ದೇ ಆದ ಅನಿವಾರ್ಯತೆಗಳಿತ್ತು. ಒಬ್ಬರದೊಬ್ಬರಿಗೆ ಹಾಗಂದ್ರೆ ಮದುವೆನೂ ಬೇಕು, ಅವ್ರ ಭಾವನೆಗಳನ್ನೂ ನಾವು ಗೌರವಿಸ್ತೀವಿ, ಇಲ್ಲ ಅಂತಲ್ಲ. ಯಾಕೆಂದ್ರೆ ಮನುಕುಲ ಬೆಳಿಬೇಕಲ್ಲ. ಯಾರು ಮದುವೆ ಆಗದೆ ಇದ್ಬಿಟ್ರೆ ಮನುಕುಲ ಹೆಂಗ್ ಬೆಳೆಯುತ್ತೆ? ಬಟ್ ಅದು ಅವ್ರವ್ರ ಅವಶ್ಯಕತೆ, ಅವ್ರಿಗೆ ಆಸೆ ಕನ್ಸುಗಳು ಅನ್ನಿಸ್ಬೇಕಲ್ಲ ಅವ್ರಿಗೆ. ನಾನ್ ಮದುವೆ ಆಗ್ಬೇಕು ಅಂತ ನನ್ಗೆ ಅನ್ಸಿದ್ರೆ ಮದುವೆ, ನನಗೆ ಬೇಡ ಅಂತ ನಂಗೆ ಅನ್ಸಿದ್ರೆ ಅದು ಒಂದು ಸಮಸ್ಯೆಗೆ ಪರಿಹಾರ ಅಂತ ಹೋಗಿ ಅದು ಎರಡನೇ ಸಮಸ್ಯೆ ಆಗ್ಬೋದು. ಇಷ್ಟ ಇಲ್ಲದೆ ಏನು ಮಾಡಬಾರ್ದು. ಸರಿ ಸರ್, ಥ್ಯಾಂಕ್ ಯು ಸರ್.